ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಈಗ ಅಮ್ಮನ ಮನೆಯಿಂದ ವಾಪಸ್ ಹಸ್ಬೆಂಡ್ ಮನೆಗೆ ಹೋಗ್ತಿದ್ದೀನಿ. ಅಲ್ಲಿ ಹೋದ್ಮೇಲೆ ಮನೆಗೆ ಬಂದು ನಾನು ಏನು ಕೆಲಸ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಹಂಚ್ಕೋತೀನಿ. ಅಮ್ಮನ ಮನೆಯಿಂದ ಊಟ ಮುಗಿಸ್ಕೊಂಡು ಹಸ್ಬೆಂಡ್ ಬಂದಿದ್ದರು ಆಫೀಸಿಂದ. ಕಾಫಿ ಕುಡ್ಕೊಂಡು ಬಂದರು ಅವರು. ಅಲ್ಲಿ ಎಳ್ನೀರು ಕುಡಿಬೇಕು ಅಂತ ನನ್ನ ಮಗ, ಅವನಿಗೆ ಎಳ್ನೀರು ಕೊಡಿಸಿದ್ವಿ ಬಿಸಿಲಿರೋದ್ರಿಂದ. ಹಾಗೆ ನಾನು ಒಂದು ಎಳ್ನೀರು ತೊಗೊಂಡು ಕುಡಿದೆ. ಹಸ್ಬೆಂಡ್ ಕಾಫಿ ಕುಡ್ದಿರೋದ್ರಿಂದ ಅವರು ಎಳ್ನೀರು ಕುಡಿಲಿಲ್ಲ. ನಾವು ಸಂಡೇ ಬರೋಣ ಅಂತ ಅಂದ್ಕೊಂಡಿದ್ದು. ನಾಳೆ ಒಂದು ಫಂಕ್ಷನ್ ಇರೋದ್ರಿಂದ ಇವತ್ತೇ ಬಂದವು, ಸ್ಯಾಟರ್ಡೆ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ, ಬ್ಯಾಗೆಲ್ಲ ಎತ್ತಿಡಬೇಕು, ತುಂಬ ಕೆಲಸ ಇರುತ್ತೆ. ಇವತ್ತೆಲ್ಲ ಮುಗಿಸ್ಕೊಂಡ್ರೆ ನಾಳೆ ಫಂಕ್ಷನ್ಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಮೊದಲು ಮನೆಗೆ ಬಂದಿದ್ದ ತಕ್ಷಣ ಬ್ಯಾಗೆಲ್ಲ ಇಟ್ಬಿಟ್ಟೆ. ಬ್ಯಾಗೆಲ್ಲ ಇಟ್ಟಾದಮೇಲೆ ಈಗ ಬ್ಯಾಗಲ್ಲಿ ಇರೋದನ್ನೆಲ್ಲ ಜೋಡಿಸ್ಕೋಬೇಕು. ಅದಕ್ಕೆ ಮುಂಚೆ ನಾನು ಸ್ವಲ್ಪ ಮಾಡಿ ಮೇಲೆ ಹೋಗೋಣ ಅಂತ ಹೋಗಿದ್ದೆ. ವಾತಾವರಣ ಸ್ವಲ್ಪ ಚೆನ್ನಾಗಿತ್ತು. ನಾವು ಮಾಡಿ ಮೇಲೆ ಹಾಕಿರೋ 2 ಗಿಡ ಅಷ್ಟೇ, ಒಂದು ಪತ್ರೆದು, ಇನ್ನೊಂದು ಅಲೋವೆರಾದು. ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅಂತ ನನ್ನ ಮಗ ತಾತನ ಜೊತೆ ಆಗಲೇ ಸೈಕಲಲ್ಲಿ ಹೊರಗಡೆ ಹೋಗಿದ್ದ. 2 ರೌಂಡ್ 3 ರೌಂಡ್ ಹಾಕೊಂಡು ಬಂದ ಅಂತಲೇ ಹೇಳ್ಬೋದು. ಬಿಡ್ತಾಯಿಲ್ಲ, ಹಂಗೂ ಅವ್ರ ತಾತನ ಇನ್ನೂ 2 ರೌಂಡ್ ಹೊಡಿ ಅಂತ ಹೇಳ್ತಿದ್ದ. ನಮ್ಮ ಮನೆ ಸುತ್ತಮುತ್ತ ವಾತಾವರಣ ಈ ಥರ ಇದೆ. ಮನೆಗಳೆಲ್ಲ ಆಗಿದೆ, ಅಕ್ಕಪಕ್ಕ ಇನ್ನೊಂದು ಸ್ವಲ್ಪ ಮನೆ ಆಗಬೇಕಷ್ಟೆ. ನೋಡಿ ಆ ಕಡೆಯಿಂದ ಬರ್ತಾ ಇದ್ದಾನೆ ನೋಡಿ, ಆಗಲೇ 2-3 ರೌಂಡ್ ಹೊಡೆದಿದ್ದಾನೆ. ಮಕ್ಕಳೇ ಅಷ್ಟು. ಸಾಯಂಕಾಲ ಆದರೆ ಸಾಕು ನಮ್ಮ ಮನೆ ಸುತ್ತಮುತ್ತ ಎಲ್ಲ ಸೈಕಲಲ್ಲಿ ಮಕ್ಕಳು ರೌಂಡ್ ಆಗ್ತಾ ಇರ್ತಾರೆ. ಮತ್ತು ದೊಡ್ಡವರು ಕೂಡ ವಾಕೆಲ್ಲ ಮಾಡ್ತಾ ಇರ್ತಾರೆ. ಅವನು ಬೇರೆಯವ್ರನ್ನೆಲ್ಲ ನೋಡ್ತಾನಲ್ಲ, ಅದಕ್ಕೆ ನನಗೂ ರೌಂಡ್ ಹಾಕ್ಸಿ ಅಂತ ಹೇಳ್ತಾ ಇರ್ತಾನೆ. ಒಂದೊಂದು ಸಲ ಯಾವಾಗಂದ್ರೆ ಅವಾಗೇ ರೌಂಡ್ ಹಾಕ್ಸಿ ಅಂತ ಇರ್ತಾನೆ. ಮನೆ ಹತ್ರ ಮಾತ್ರ ರೌಂಡ್ ಹಾಕ್ಸೋದು, ತುಂಬ ದೂರ ಎಲ್ಲ ಹಾಕ್ಸಲ್ಲ, ಭಯ ಆಗುತ್ತೆ. ಯಾಕಂದರೆ ತುಂಬ ವೆಹಿಕಲ್ಸ್ ಎಲ್ಲ ಓಡಾಡ್ತಿರುತ್ತಲ್ವ, ಅದಕ್ಕೆ ಹಾಗೂ ಸೈಡಲ್ಲೇ ಎಲ್ಲ ಓಡಾಡ್ಸೋದು. ನಾನು ಪ್ರತಿ ವಾರ ಕ್ಲೀನ್ ಮಾಡ್ತೀನಿ. ಇವತ್ತು ಕೂಡ ನಾನು ಹೋಮ್ ಕ್ಲೀನ್ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹಂಚ್ಕೋತಾ ಇದ್ದೀನಿ. ಫಸ್ಟು ಮೊದಲನೇದಾಗಿ ನಾನು ಬ್ಯಾಗಲ್ಲಿರೋ ಬಟ್ಟೆ ಎಲ್ಲ ಎತ್ತಿಟ್ಬಿಡೋಣ ಅಂತ ಎತ್ತಿಡ್ತಾಯಿದ್ದೀನಿ. ಹೊರಗಡೆ ಹೋದರೆ ಇದೇ ಒಂದು ಪ್ರಾಬ್ಲಮ್ಮು. ಏನಂದರೆ ಫಸ್ಟ್ ಎಲ್ಲ ಬಟ್ಟೆ ಪ್ಯಾಕ್ ಮಾಡಬೇಕು ಹೋಗೋಕ್ಕೆ ಖುಷಿಯಾಗೆ, ಬಂದಮೇಲೆ ಒಂಥರ ಪ್ರಾಬ್ಲಮ್ಮು. ಮನೆಯೆಲ್ಲ ಅಂಡಿರೋದನ್ನ ಕ್ಲೀನ್ ಮಾಡಿ, ಮತ್ತು ಬಟ್ಟೆ ಆಗಲಿ ಪ್ರತಿಯೊಂದು ಐಟಮ್ ತೊಗೊಂಡು ಇರೋದನ್ನೆಲ್ಲ ನಾವು ಎತ್ತಿಡಬೇಕಂದ್ರೆ ಕಷ್ಟ ಆಗುತ್ತೆ ಸ್ವಲ್ಪ. ನನ್ನ ಮಗ ಕೈಕಾಲು ತೊಳೆದು ಬಟ್ಟೆ ಹಾಕೋತೀನಿ ಅಂತ ಹಾಕ್ಕೊಂಡ, ಬಟ್ಟೆ ಎಲ್ಲ ಬೀರಲ್ಲಿ ಅಂಡ್ಬಿಟ್ಟಿದ್ದಾನೆ. ಅದೆಲ್ಲ ಈಗ ಎತ್ತಿಟ್ಬಿಟ್ಟು ನಾನು ಎತ್ತಿಡ್ತಾಯಿದ್ದೀನಿ. ನಂಗೆ ಶಾಕ್ ಆಯಿತು, ಅವ್ನು ಬಟ್ಟೆ ಅಂಡಿರೋದು ನೋಡಿ ಬೀರಲ್ಲಿ. ಎಲ್ಲನೂ ಕೂಡ ನಾನು ನೀಟಾಗಿ ಇಂಬ್ರಿಸಿ ಕಬೋರ್ಡಲ್ಲಿ ಇಟ್ಟೆ. ಈಗ ಪೇಸ್ಟು, ಬ್ರಷು ಅವನ್ನೆಲ್ಲ ಮಾಡ್ತಾಯಿದ್ದೀನಿ. ಹಾಗೆ ನಾನು ತೊಗೊಂಡೋಗಿದ್ದು ಫೇಸ್ ವಾಶು, ಬ್ರಷು ಎಲ್ಲ ಕೂಡ ಎತ್ತಿಡ್ತಾಯಿದ್ದೀನಿ. ಮನೆಯಿಂದ ಪ್ಯಾಕ್ ಮಾಡ್ಕೊಂಡು ಹೋಗುವಾಗ ಎಷ್ಟು ಕೆಲಸ ಇರುತ್ತೋ, ಅಲ್ಲಿಂದ ಬಂದಮೇಲೂ ಅದನ್ನೆಲ್ಲ ಎತ್ತಿಡೋಕ್ಕೂ ಅಷ್ಟೇ ಕೆಲಸ ಇರುತ್ತೆ. ನನ್ನ ಮಗನಿಗೆ ಕೈಗೆ ಕಾಲಿಗೆ ಹಾಕೋ ಕ್ರೀಮ್ಗಳನ್ನ ತೊಗೊಂಡೋಗಿದ್ದೆ. ಅಲರ್ಜಿ ಆಗಿತ್ತಲ್ಲ ಅದನ್ನು ಕೂಡ ಎತ್ತಿಡ್ತಾಯಿದ್ದೀನಿ. ಅವನ ಬಾಕ್ಸ್ ಇದೆ, ಅವನದು ಪೌಡರು, ಕ್ರೀಮ್ ಎಲ್ಲ ಇಡೋದು ಅದ್ರ ಜೊತೆಗೆ ಇಡ್ತೀನಿ. ಎಲ್ಲೆಲ್ಲೋ ಇಟ್ಬಿಟ್ಟು ಮತ್ತೆ ನಾನು ಹುಡ್ಕೋಕ್ಕಾಗೋದಿಲ್ಲ. ನಾನೊಂದು ಸ್ವಲ್ಪ ಮೇಕಪ್ ಐಟಮ್ ಸೆಟ್ಗಳನ್ನ ತೊಗೊಂಡೋಗಿದ್ದೆ. ಮಾಲ್ಗೆ ಹೋಗುವಾಗ ಹಾಕ್ಕೊಳ್ಳೋದಕ್ಕೆ ಹೋಗಲಿಲ್ಲ ಮಾಲ್ಗೆ, ಅದಕ್ಕೆ ವಾಪಸ್ ರಿಟರ್ನ್ ಎಲ್ಲ ಎತ್ತಿಡ್ತಾಯಿದ್ದೀನಿ. ಮಾಲ್ಗೆ ಹೋಗಿದ್ದಿದ್ದೆ, ಅದನ್ನು ಕೂಡ ನಾನು ಲಾಗ್ ಮಾಡಿ ಹಾಕ್ತಿದ್ದೆ. ಹೊರಗಡೆ ಎಲ್ಲಾದರೂ ಹೋದರೆ ನಮ್ಮ ಐಟಮ್ ಕೆಲವು ಬೇಕೇ ಬೇಕಾಗುತ್ತೆ. ಅದು ಯೂಸ್ ಆಗೇ ಆಗುತ್ತೆ ಒಂದಲ್ಲ ಒಂದು ಟೈಮಲ್ಲಿ. ಏನೂ ತಗೊಂಡು ಹೋಗಿಲ್ಲ ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ನೋಡಿ, ನಾನು ಅದು ತೊಗೊಂಡೋಗಿಲ್ಲ, ಇದು ತೊಗೊಂಡೋಗಿಲ್ಲ, ಬೇಕಾಯಿತು ನನಗೆ ಅಂತ ಹಸ್ಬೆಂಡ್ಗೆ ನಾನು ಯಾವಾಗೂ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಮತ್ತೆ ವಾಪಸ್ ಹೊಸದು ಕೂಡ ತೊಗೊಳಕ್ಕಾಗೋದಿಲ್ಲ. 1 ಡೇಗೆ 2 ಡೇಗೆ ಹೆಂಗಿದ್ರು ತೊಗೊಂಡಿರ್ತೀವಿ, ಜಾಸ್ತಿ ಅಮೌಂಟ್ ಕೊಟ್ಟು ಅದನ್ನೇ ತೊಗೊಂಡೋದ್ರೆ ನೀಟಾಗಿ ಯೂಸ್ ಮಾಡಿಕೊಂಡು ಇಡ್ಬೋದು. ನನ್ನ ಮಗ ಹೋಮ್ವರ್ಕ್ ಬರಿತೀನಿ ಅಂತ ಬರಿತಾ ಇದ್ದಾನೆ. ಅದೇನು ಬರಿತಾ ಇದ್ದಾನೋ ಒಟ್ನಲ್ಲಿ ಬರಿತಾ ಇದ್ದ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು. ಬಟ್ಟೆಗಳು ಇತ್ತು, ಬಟ್ಟೆಗಳೆಲ್ಲ ಕೂಡ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ.
ಬೆಳಗ್ಗೆ ಹಾಕೋಣ ಅಂತ ವಾಷಿಂಗ್ ಮಿಷಿನ್ಗೆ ಹಾಕಿಟ್ಬಿಡ್ತೀನಿ. ಯಾಕಂದರೆ ಆಗಲೇ ಟೈಮ್ ಆಗಿಬಿಟ್ಟಿದೆ. ಬೆಳಗ್ಗೆ ವಾಷಿಂಗ್ ಮಿಷಿನ್ಗೆ ಆನ್ ಮಾಡಿದ್ರೆ ಸಾಕು, ಬಟ್ಟೆ ವಾಶ್ ಆಗುತ್ತೆ ಅಂತ. ಏನು ಕೆಲಸ ಅಂತೂ ಮುಗಿಯೋದೇ ಇಲ್ಲ, ಇದ್ದೇ ಇರುತ್ತೆ. ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡಾದ್ಮೇಲೆ ಆ ಖಾಲಿ ಬ್ಯಾಗ್ನೆಲ್ಲ ಮೇಲೆ ಎತ್ತಿಟ್ಟೆ. ಅದ್ರ ಜೊತೆಗೆ ನನ್ನ ಮಗನಿಗೆ ಮಂಡೆಯಿಂದ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಹೆಂಗಿದ್ರು ಹತ್ತಿದ್ನಲ್ಲ, ಅವ್ನ ಬ್ಯಾಗ್ನ ಎತ್ತಿ ಕೆಳಗಡೆನೇ ಇಟ್ಬಿಡೋಣ ಅಂತ ಡೈನಿಂಗ್ ಟೇಬಲ್ ಮೇಲೆ ಎತ್ತಿ ನಾನು ಬಂದು ಕೆಲಸ ಮುಗಿಸೋಷ್ಟರಲ್ಲಿ ಆಲ್ರೆಡಿ 8 o'clock ಆಗ್ತಾಯಿದೆ. ನನ್ನ ಮಗ ಆಟ ಆಡಬೇಕು ಅಂತ ಹೇಳ್ಬಿಟ್ಟು ಕಾರ್ ತಗೊಂಡು ಆಟ ಆಡಿಕೊಂಡು ಹಾಗೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕುಂತಿದ್ದಾನೆ ಕಾರ್ ಜೊತೆ. ನೋಡಿ, ಇವತ್ತಿನ ಕ್ಲೀನಿಂಗ್ ನಂತರ ಮನೆ ಎಷ್ಟು ಶಾಂತವಾಗಿದೆ ನೋಡಿ. ನಿಮಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು. ಮುಂದಿನ ವ್ಲಾಗ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್.